ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋರಿ, ಹೊಸದಾಗಿ ನೋಡೋರು. ಇವತ್ತು ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ. ಇದನ್ನು ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಜೋಳನ ಕ್ಲೀನ್ ಮಾಡಿಬಿಟ್ಟು ಗಿರಣಿಯಲ್ಲಿ ಹಿಟ್ಟನ್ನು ಹಾಕ್ಸ್ಕೊಂಡು ಬರ್ತೀವಿ. ಹಿಟ್ಟು ಹಾಕ್ಸ್ಕೊಂಡ್ಬಿಟ್ಟು ಈ ರೀತಿ ರೊಟ್ಟಿ ಮಾಡಲಿಕ್ಕೆ ಆಗ್ತೈತಿ. ಸೊ ನಮಗೆ ಎಷ್ಟು ಬೇಕಟ್ಟು ಬಿಸಿ ಇಟ್ಟಿರ್ತೀವಿ ನಾವು, ಯಾಕಂದರೆ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಜಾಸ್ತಿ ಮಾಡ್ತಿರೋದ್ರಿಂದ. ಸೊ ಇವಾಗ ನೀವು ಮಾಡಬೇಕಂದ್ರೆ ನಿಮ್ಮಲ್ಲಿ ಯಾವ ರೀತಿಯೂ ಜೋಳ ಇದ್ದರೆ ಬೀಸ್ಕೊಂಡು ಬಂದು ಮಾಡ್ಬೋದು. ಇವಾಗ ನಾನು ಇಲ್ಲಿ ಹಿಟ್ಟು ಚಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ಕ್ಲೀನಾಗಿ, ಯಾಕಂದರೆ ಅದು ಪೌಡರ್ ಥರ ಇರ್ತೈತಲ್ಲ. ಸೊ ಅದನ್ನು ತೆಗೆದುಬಿಟ್ಟು ಇವಾಗ ಬಿಸಿ ನೀರನ್ನು ಜಿಗಿ ಹಾಕ್ಕೊಂಡಿದ್ದೀನಿ. ಇದೇ ಜಿಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ ರೊಟ್ಟಿ, ಅಂದರೆ ಚಂದ ಬರ್ತಾವೆ. ಇಲ್ಲ ಅಂದ್ರೆ ಜಾಸ್ತಿ ದಿನ ಆದಮೇಲೆ ಜಿಗಿ ಹೋಗಿರ್ತದೆ ಹಿಟ್ಟೊಳಗೆ, ಅಂದ್ರೆ ನೀಟಾಗಿ ಇರೋಂಗಿಲ್ಲ. ಸೊ ಈ ರೀತಿ ಜಿಗಿ ಹಾಕ್ಕೊಂಡು ಮಾಡಿದ್ರೆ ರೊಟ್ಟಿ ಚಂದ ಬರ್ತಾವೆ. ಇವಾಗ ನೋಡ್ತಿರ್ಬೋದು ನೀವು, ಈ ಬಿಸಿ ಇರ್ತದಲ್ಲ ಚಮಚಲ್ಲೇ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನು ಕೈ ಬಿಸಿ ಹತ್ತದಲ್ಲ, ಸೊ ನೋಡ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಆಮೇಲೆ ಎಲ್ಲ ನೀರು ಇದು ಕೂಡಿಸಿದಾದ್ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ಹಿಟ್ಟು ಜಾಸ್ತಿ ಅಳಸಾಗಬಾರ್ದು. ನಿಮಗೆ ಯಾವ ಹದ ಬೇಕಲ್ಲ ಆ ಹದದಲ್ಲೇ ಮಾಡ್ಕೊರಿ, ನೀಟಾಗಿ ರೊಟ್ಟಿ ಬರ್ತಾವೆ. ಇಲ್ಲರೇ ಇದು ಜಾಸ್ತಿ ನೀರು ಆದಮೇಲೆ ಇದು ಅಳಸಾಗ್ಬಿಡ್ತೈತಿ, ಹಿಟ್ಟು ರೊಟ್ಟಿ ಬರೋಂಗಿಲ್ಲ. ಸೊ ಈ ರೀತಿ ಎರಡೂ ಕೈಲೇನೋ ಕಲಿಸ್ಕೋತಾ ಇದ್ದೀನಿ ನಾನು. ಈ ರೀತಿ ಕಲಿಸ್ಕೋಬೇಕು ನೀಟಾಗಿ. ಸ್ವಲ್ಪ ಮೀಡಿಯಮ್ ಆಗಿರಬೇಕು ಹಿಟ್ಟು, ಜಾಸ್ತಿನೂ ಅಳಸಿರಬಾರ್ದು, ಜಾಸ್ತಿ ಗಟ್ಟಿ ಇರಬಾರ್ದು. ಗಟ್ಟಿ ಆದರೆ ಕೈ ನೋವಾಗತ್ತೈತಿ ಬಡ್ಯಾಕ. ಸೊ ನೀವು ಲಟ್ಟಣಿಗೆಲೇನು ಮಾಡ್ಕೋಬೋದು. ಜಾಸ್ತಿ ಅಳಸಾದ್ರೆ ಕೈಗೆ ಹಿಟ್ಟು ಅಂಟ್ಕೋತೈತಿ. ಸೊ ನೋಡಿ ಮಾಡ್ಕೊರಿ ನೀವು. ಈ ರೀತಿ ಕಲಿಸ್ಕೋಬೇಕು ನೀಟಾಗಿ ಎಲ್ಲನೂ. ಎಷ್ಟು ಚೆನ್ನಾಗಿ ಕಲಿಸ್ತೀವಲ್ಲ ಅಷ್ಟು ಚೆಂದಾಗಿ ರೊಟ್ಟಿ ಬರ್ತಾವೆ. ಸುಮ್ಮನೆ ಹಾಗೆ ಕಲಿಸ್ಬಿಟ್ಟಿಟ್ರೆ ರೊಟ್ಟಿ ನೀಟಾಗಿ ಬರೋದಿಲ್ಲ. ಅದಕ್ಕೆ ಹದ ಬರೋವರೆಗೂ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು, ಅಂದ್ರೆ ಗೊತ್ತಾಗ್ಬಿಡ್ತೈತಿ ನಮಗೆ ಈ ರೀತಿ ಮಾಡಿದ್ರೆ ರೊಟ್ಟಿ ನೀಟಾಗಿ ಬರ್ತಾವಂತ. ಸುಮ್ಮನೆ ಹಿಟ್ಟು ನಾದ್ಬಿಟ್ಟು ರೊಟ್ಟಿ ಮಾಡೋದಲ್ಲ ಇದು. ಸೊ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಉಳ್ಳಿ ತೊಗೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೇಕು ಇವಾಗ ನೀವು. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀರಿ ಕೆಳಗಡೆ, ಅದೇ ಕೈಗೆ ಹಿಟ್ಟು ಅಂಟ್ಕೊಂಡಿರ್ತೈತಿ. ಒಣ ಹಿಟ್ಟು ಕೈಗೆ ಹಚ್ಕೋಬೇಕು, ಇಲ್ಲಾಂದ್ರೆ ರೊಟ್ಟಿಗೆ ಬಡಿಯುವಾಗ ಹಸಿ ಹಿಟ್ಟು ಕೈಗೆ ಅಂಟ್ಕೊಂಡು ಬರ್ತೈತಿ. ಎಲ್ಲ ರೊಟ್ಟಿ ತೂತು ಬಿಡ್ತಾವೆ. ಸೊ ಈ ರೀತಿಯಾಗಿ ರೌಂಡ್ ಒಂದು ಸೈಡ್ ತಿರುಗ್ತಿರ್ಬೇಕು ಕೈಯ, ಇನ್ನೊಂದು ಸೈಡಿಗೆ ರೌಂಡ್ ಶೇಪ್ ಬರುವವರೆಗೆ ಹಿಂಗೆ ಕೈ ಅಂಟಿಸ್ತಿರಬೇಕು. ಯಾಕಂದರೆ ಶೇಪ್ ಚೇಂಜ್ ಆಗ್ಬಿಡ್ದು ಅಥವಾ ಸೀಳ್ಬಾರ್ದು ಅಂಥೇಳಿ. ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಎರಡು ಕೈಲೇನೆ ಮಾಡ್ಕೋಬೇಕು. ಈ ರೀತಿ ರೌಂಡಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ರೀತಿ ಮಾಡ್ಕೋತಾ ಇರಬೇಕು. ಹಿಟ್ಟು ಕೆಳಗಡೆ ಇಲ್ಲ ಅಂದರೆ ಸ್ವಲ್ಪ ಮತ್ತು ಸೈಡಿಂದ ಹಾಕ್ಕೋಬೇಕು. ಹಿಟ್ಟು ಕೆಳಗಡೆ ಇರಲೇಬೇಕು, ಇಲ್ಲಾಂದ್ರೆ ರೊಟ್ಟಿ ತಿರುಗೋದಿಲ್ಲ, ಅಂಟ್ಕೋತಾವೆ. ಇವಾಗ ರೊಟ್ಟಿ ರೆಡಿಯಾಗಿದೆ ನೋಡಿರಿ. ಒಲೆ ಮೇಲೆ ಹಾಕ್ತಾಯಿದ್ದೀನಿ, ತವಿ ಮೇಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಅರ್ಬಿಲೇ ನೀರು ಹಚ್ತೇವೆ. ಒಬ್ಬರು ಒಂದೊಂದು ಕಡೆ ಕೈಲೇ ಹಚ್ತಾರೆ, ಯಾಕಂದರೆ ಸುಡ್ತೈತೆ ಅಂತ ಹೇಳಿ. ನಾವು ಒಂದು ಕಾಟನ್ ಬಟ್ಟೆನೇ ಇಟ್ಟಿರ್ತೀವಿ, ಇದು ಸಪ್ರೇಟಾಗಿ ನೀರು ಹಚ್ಚಲಿಕ್ಕೆ ಅಂಥೇಳಿ. ಉತ್ತರ ಕರ್ನಾಟಕ ಸೈಡ ಎಲ್ಲರ ಮನೆಯಲ್ಲಿ ರೊಟ್ಟಿ ನೀರು ಹಚ್ಲಿಕ್ಕೆ ಒಂದು ಅರ್ಬಿನೇ ಕಾಟನ್ ಬಟ್ಟೆ ಇಟ್ಟಿರ್ತಾರೆ. ಈ ರೀತಿಯಾಗಿ ನೀರು ಹಚ್ಕೋಬೇಕು ಪೂರ್ತಿಯಾಗಿ ಎಲ್ಲ ಕಡೆ. ಇವಾಗ ಸ್ವಲ್ಪ ಅದು ನೀರು ಆರಿದ್ಮೇಲೆ ತಿರುವಿ ಹಾಕ್ಕೋಬೇಕು ರೊಟ್ಟಿನ. ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದರೆ ಬಿರುಸಾಗ್ಬಿಡ್ತೈತಿ. ಸೊ ಸ್ವಲ್ಪ ನೀರು ಆರಿದ್ಮೇಲೆ ಅದನ್ನು ತಿರುವಿ ಹಾಕ್ಕೊಂಡು ಬಿಡಬೇಕು. ಇವಾಗ ನಾನು ಆ ಕಡೆ ರೊಟ್ಟಿನ ಹಾಗೆ ಬೇಯಿಸ್ತಾ ಇರ್ತೀನಿ, ಈ ಕಡೆ ಹಾಗೆ ರೊಟ್ಟಿ ಮಾಡ್ತಾ ಇರ್ತೀನಿ. ನಮ್ಮ ಸೈಡ ಹಾಗೆಯೇ ಒಂದು ರೊಟ್ಟಿ ಆದಮೇಲೆ ಒಂದು ರೊಟ್ಟಿ ಮಾಡಲೇಬೇಕು. ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ನಾನು ಜಾಸ್ತಿ ತಳಗೆ ಬಡಿತೀನಿ ರೊಟ್ಟಿ, ಜಾಸ್ತಿ ಪೂರ್ತಿಯಾಗಿ ಉಬ್ಬಂಗಿಲ್ಲ. ಸ್ವಲ್ಪ ದಿಪ್ಪು ಮಾಡಿದ್ರೆ ಪೂರ್ತಿಯಾಗಿ ರೌಂಡ್ ಪೂರ ಬಲೂನ್ ಟೈಪ್ ಉಬ್ತೈತಿ. ಸೊ ನಾನು ಫುಲ್ ತಳಗೆ ರೊಟ್ಟಿ ಬಡಿತೀನಿ, ಅದಕ್ಕೆ ಈ ಸ್ವಲ್ಪನೇ ಉಬ್ತಾವ. ಈ ರೀತಿ ಪೂರ ನೀಟಾಗಿ ಎಲ್ಲ ಬೆನ್ಸೋಬೇಕು. ಈ ರೀತಿಯಾಗಿ ಕಣ್ಣು ಬೀಳಬೇಕು, ಇಲ್ಲಾಂದ್ರೆ ಹಸಿ ಥರ ಇದ್ದರೆ ತಿನ್ನಬಾರ್ದು, ರೊಟ್ಟಿ ನೀಟಾಗಲ್ಲ, ಜಾಸ್ತಿ ದಿನ ಇಡಲಿಕ್ಕೆ ಬರೋಂಗಿಲ್ಲ ಅದು. ಸೊ ಈ ರೀತಿ ಎಲ್ಲ ನೀಟಾಗಿ ಬೆನ್ಸೋಬೇಕು. ನಾನು ಈಗ ಆಲ್ರೆಡಿ ಆ ಕಡೆ ಒಂದು ರೊಟ್ಟಿ ಮಾಡಿಟ್ಟಿದ್ದೀನಿ. ಒಂದು ರೊಟ್ಟಿ ತೆವಿಯಲ್ಲಿ ಬೇಯ್ತಿರ್ಬೇಕು. ಒಂದು ರೊಟ್ಟಿ ಆಲ್ರೆಡಿ ಮಾಡಿ ಇಟ್ಟಿರ್ತೀವಿ ನಾವು. ಈ ಕಡೆ ಒಂದು ರೊಟ್ಟಿ ಹಾಕ್ಕೋಬೇಕಾಗ್ತೈತಿ. ಸೊ ನಾನು ಹಾಕಿಬಿಟ್ಟಿದ್ದೀನಿ ನೋಡಿರಿ. ಇದಕ್ಕೆ ನೆಕ್ಸ್ಟ್ ಹೀಗೆ ಸೇಮ್ ಅದೇ ಥರನೇ ಸ್ವಲ್ಪ
ಅರ್ಬಿ ತೊಗೊಂಡು ನೀರಿನಾಗ ಎದ್ಬಿಟ್ಟು ಹಾಕೋಬೇಕು. ಒಂದು ನೀರೊಳಗೆ ನಾವು ಅರ್ಬಿ ಹಾಕಿ ಸೈಡಲ್ಲಿ ಇಟ್ಕೊಂಡಿರ್ತೀವಿ. ಹಾಗೆ ಇವಾಗ ಅದನ್ನು ನೀರು ಆರಿದ್ಮೇಲೆ ತಿರುವಿ ಹಾಕೋತೀನಿ ನೋಡ್ರಿ. ಈ ರೀತಿ ತಿರುವಿ ಹಾಕ್ಕೋಬೇಕು ನೀಟಾಗಿ. ರೊಟ್ಟಿ ಪಲ್ಯ ಜೊತೆ ಭಾಳ ಟೇಸ್ಟಾಗಿರ್ತೈತಿ. ಈ ರೊಟ್ಟಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ರೊಟ್ಟಿ ಇಷ್ಟಪಡದೆ ಇದ್ದವರು ಈ ರೀತಿ ಮಾಡಿಕೊಡಿ. ರೊಟ್ಟಿ ಚಟ್ನಿ ಪಲ್ಯ ಇದ್ರ ಜೊತೆ ಏನಾದರೂ ಸಾಂಬಾರು ಏನಿದ್ರೂ ತಿನ್ನಲಿಕ್ಕೆ ಈಜಿ ಆಗಿಬಿಡ್ತೈತಿ. ರೊಟ್ಟಿ ನಮ್ಮ ಕಡೆ ಸೈಡ ರೊಟ್ಟಿನೇ ಜಾಸ್ತಿ ತಿನ್ನೋದು. ಇವಾಗ ನೋಡ್ರಿ ಎಷ್ಟು ನೀಟಾಗಿ ಬೇಯ್ತಾವ, ಹಾಗೆ ಎಷ್ಟು ಚೆನ್ನಾಗಿ ಒಂದೊಂದು ಸೈಡ್ ಉಬ್ಲಾತಾವಂತ. ನಾನು ಫುಲ್ ರೊಟ್ಟಿ ತಳಗೆ ಬಡ್ದಿಡ್ತೀನಿ. ಅದಕ್ಕೆ ಇವಾಗ ಎಲ್ಲ ರೊಟ್ಟಿ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ರೊಟ್ಟಿ ಮಾಡಿದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಾವಂತ ನೋಡ್ರಿ. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ನೋಡ್ತಿರ್ಬೋದು ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಾವಂತ. ನಾನು ಮುದ್ದೆ ಮಾಡಿ ತೋರಿಸ್ತಿದ್ದೀನಿ. ಫುಲ್ ಕೈಯೆಲ್ಲ ಮುದುಡಿ ಮಾಡಿದ್ರೆ ಆ ರೀತಿ ಬಂದಾವ.